ಶ್ರೀ ಗುರುಭ್ಯೋ ನಮಃ. ಏನಾಯ್ತು, ಶ್ರೀನಿವಾಸ ಆಚಾರ್ಯರು ಉತ್ತನೂರಿಗೆ ಬರ್ತಾರೆ. ಅಲ್ಲಿ ಗೋಪಾಲದಾಸರು ಕೊಟ್ಟಂತಹ ರೊಟ್ಟಿ ಮತ್ತೆ ಪಾಯಸವನ್ನ ತಿಂತಾರೆ. ಆಮೇಲೆ ಗೋಪಾಲದಾಸರು ಹೇಳ್ತಾರೆ, ಇಷ್ಟೇ ನಮ್ಗೆ ಇವಾಗ ಗೊತ್ತಿರೋದು, ಶ್ರೀನಿವಾಸ ಆಚಾರ್ಯರು ನಿನ್ ಮನೆಗೆ ಬರ್ತಾರೆ ಅಂತ ಹೇಳಿದ್ರು, ವಿಜಯದಾಸರು ಬಂದಿದ್ದೀರಾ, ಆಯ್ತು, ಈಗ ವಾಟ್ ನೆಕ್ಸ್ಟ್, ಮುಂದೇನ್ ಮಾಡ್ಬೇಕು ಅನ್ನೋದು ಕೂಡ ವಿಜಯದಾಸರೇ ಹೇಳ್ತಾರೆ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳೋಣ ಬನ್ನಿ, ಎಲ್ಲಾರು ಕೂಡ ಅಲ್ಲಿ ಹೋಗೋಣ ಅಂತ ಹೇಳಿ ಮಾರನೇ ದಿನಾನೇ ಅವರೆಲ್ಲ ಅಂದ್ರೆ ಶ್ರೀನಿವಾಸ ಆಚಾರ್ಯ, ಗೋಪಾಲದಾಸರು, ಸೀನಣ್ಣ ಮತ್ತೆ ದಾಸಣ್ಣ ಚೀಕಲಪರ್ವಿಗೆ ಹೋಗ್ತಾರೆ. ಚೀಕಲಪರ್ವಿಗೆ ಬಂದಾಗ ವಿಜಯದಾಸರು ಅಶ್ವತ್ಥ ಕಟ್ಟೆ ಮುಂದೆ ಕೂತಿರ್ತಾರೆ. ಚಿಕ್ಕಲಪರ್ವಿಲಿ ಇವತ್ತಿಗೂ ಅಶ್ವತ್ಥ ಕಟ್ಟೆ ಇದೆ, ಅದನ್ನ ನಾವು ನೋಡ್ಬೋದು. ಬಂದವ್ರನ್ನೆಲ್ಲ ಸ್ವಾಗತ ಮಾಡ್ತಾರೆ. ನರಸಿಂಹಸ್ವಾಮಿಗೆ ಮಂಗಳಾರತಿ ಮಾಡಿ ಎಲ್ರಿಗೂ ಪ್ರಸಾದವನ್ನ ಕೊಟ್ಟು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ವಿಜಯದಾಸರು. ಗೋಪಾಲದಾಸರನ್ನ ಮಾತ್ರ ಕರ್ಕೊಂಡು ತುಂಗಭದ್ರಾ ನದಿ ಕಡೆಗೆ ಹೊರಡ್ತಾರೆ. ಅವ್ರ ಮುಖದಲ್ಲಿ ವಿಜಯದಾಸರು ಯೂಶ್ವಲ್ ಆಗಿ ಯಾವಾಗ್ಲೂ ತುಂಬಾ ಶಾಂತ ಮನಸ್ಕರು. ಆದ್ರೆ ಇವತ್ತು ಅವ್ರ ಮುಖದಲ್ಲಿ ಗೆಲುವಿರ್ಲಿಲ್ವಂತೆ. ತುಂಬಾನೇ ಒಂಥರ ಬೇಜಾರ್ ಮಾಡ್ಕೊಂಡಿದ್ರಂತೆ. ಮುಂದೆ ಮುಂದೆ ಹೋಗ್ತಾ ಇದ್ರೆ ಗುರುಗಳು ಗೋಪಾಲದಾಸರಿಗೆ ತುಂಬಾ ಒಂಥರ ಮನಸ್ಸಿಗೆ ಕಸಿವಿಸಿ ಕಸಿವಿಸಿ ಕೇಳ್ಬೇಕು ಅಂತ ಇವ್ರೇನ್ ಕೇಳೋದೇ ಬೇಕಾಗಿಲ್ಲ. ಯಾಕಂದ್ರೆ ಇವರು ಕಣ್ಣು ಮುಚ್ಕೊಂಡು ಧ್ಯಾನಸ್ಥರಾಗ್ಬಿಟ್ರು ಅಂತಂದ್ರೆ ಇವ್ರಿಗೆ ಎಲ್ಲ ಗೊತ್ತಾಗೋದು ಗುರುಗಳು ಯಾಕೆ ಇವತ್ತಿಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ಧೈರ್ಯ ಸಾಕಾಗ್ಲಿಲ್ಲ ಇವ್ರಿಗೆ. ಸುಮ್ಮನೆ ಗುರುಗಳನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಭಾಗಣ್ಣ ಅಂತ ಸ್ವಲ್ಪ ದೂರ ಆದ್ಮೇಲೆ ವಿಜಯದಾಸರು ಮಾತಿಗೆ ಪ್ರಾರಂಭ ಮಾಡ್ತಾರೆ. ಗುರುಗಳೇ ಅಂತ ಭಾಗಣ್ಣ ರೆಸ್ಪಾನ್ಸ್, ಅವರು ರಿಯಾಕ್ಟ್ ಮಾಡ್ತಾರೆ. ಆಚಾರ್ಯರ್ನೇನೋ ಕರ್ಕೊಂಡ್ ಬಂದೆ, ನೀನ್ ಕೊಟ್ಟಿರೋ ಅಂತ ರೊಟ್ಟಿ ಮತ್ತೆ ಪಾಯಸದಿಂದ ಅವ್ರ ಆರೋಗ್ಯ ಏನೋ ಸುಧಾರಣೆ ಆಗೋದಕ್ಕೆ ಶುರುವಾಯ್ತು. ಬಿಂಬ ದರ್ಶನ ಮಾಡಿಸಿ ಅಂಕಿತ ಕೊಡೋ ಹಾಗೆ ಅವ್ರು ನಿನ್ನನ್ನ ಪ್ರಾರ್ಥನೆ ಮಾಡಿದಾಗ ಅವ್ರ ಭವಿಷ್ಯದಲ್ಲಿ ಏನೋ ಅಡ್ಡ ಇದೆ ಅಂತ ನಿನಗ್ ಕಾಣಿಸ್ತಲ್ವಾ, ಅದೇನು ಅಂತ ನೀನ್ ಯಾಕೆ ತಿಳ್ಕೊಳೋ ಪ್ರಯತ್ನ ಮಾಡ್ಲಿಲ್ಲ ಅಂತ ಕೇಳ್ತಾರೆ. ಯಾಕೆ ಮಾಡಬೇಕು? ಎಲ್ಲಾ ಕಾಲ ಕಾಲಕ್ಕೆ ನೀವೇ ನಮಗ್ ಗೈಡ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮಂತ ಗುರುಗಳು ಇರ್ಬೇಕಾದ್ರೆ ನಾನ್ ಯಾಕೆ ಆ ಶ್ರಮ ತಗೊಂಡ್ಲಿ ಅಂತ ಹೇಳ್ತಾರೆ. ಶಿಷ್ಯನ್ ಮಾತು ಕೇಳಿ ಗುರುಗಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಅಂತ ಖುಷಿ ಆಯ್ತು. ಆದ್ರೂ ಕೂಡ ಮತ್ತೆ ಮುಂದಕ್ಕೆ ಹೋಗಕ್ ಶುರು ಮಾಡ್ತಾರೆ ಗಂಭೀರವಾಗಿ. ಗುರುಗಳಿಗೆ ಇವತ್ ಏನ್ ಚಿಂತೆ ಹತ್ತಿದೆ, ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತಾ ಇದ್ದಾರೆ, ನಾನ್ ಏನ್ ಮಾಡಿದ್ರೆ ಗುರುಗಳು ಮುಂಚಿನ ತರ ನಗಕ್ ಶುರು ಮಾಡ್ತಾರೆ ಅಂತ ಗೋಪಾಲದಾಸರು ಯೋಚನೆ ಮಾಡ್ತಾನೆ ಹಿಂದೆ ಹಿಂದೆ ನಡೀತಾ ಇರ್ತಾರೆ. ಆ ಶ್ರೀನಿವಾಸ ಆಚಾರ್ಯರ ಮೇಲೆ ನಿನಗೇನ್ ಅನ್ನಿಸ್ತು ಅಂತ ವಿಜಯದಾಸರೇ ಕೇಳ್ತಾರೆ. ಒಳ್ಳೆ ಚೇತನ ಅದು, ಸಾವಿರಾರು ಪ್ರದೇಶಕ್ಕೆ ನೀರ್ ಕೊಡ್ತಾ ಲಕ್ಷಾಂತರ ಜನಕ್ಕೆ ಅನ್ನಪೂರ್ಣೇಶ್ವರಿ ರೀತಿ ಅನುಗ್ರಹ ಮಾಡುತ್ತಲ್ಲ ಆ ಜೀವ ನದಿ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ನಮ್ಗಿವಾಗ ಕಾವೇರಿ ಎಷ್ಟು ಪ್ರದೇಶದಲ್ಲಿ ನೀರ್ ಕೊಡ್ತಾಳವಳು, ಎಷ್ಟು ಜನ ಅವಳ ನೀರನ್ನ ಕುಡಿತಾ ಇದೀವಿ. ಆ ನೀರನ್ನ ಉಪಯೋಗಿಸ್ಕೊಂಡು ನಾವ್ ಎಷ್ಟು ಜನ ಬೆಳೆ ಬೆಳಿತೀವಿ, ಆ ಬೆಳೆಯಿಂದ ನಮ್ಗೆ ಅನ್ನ ಸಿಗ್ತಾ ಇದೆ. ಜೀವ ನದಿ ಅಂತ ಕರಿತೀವಿ ಇಂಥ ನದಿಗಳನ್ನೆಲ್ಲ. ಗಂಗೆ, ಕಾವೇರಿ ಇವರೆಲ್ಲ ಜೀವ ನದಿಗಳು, ಅವರಿಂದ ನಾವು ಬದುಕೊಂಡಿದೀವಿ. ಆ ರೀತಿ ಕಾಣಿಸ್ತಾ ಇದ್ದಾನೆ. ಗಂಗಾ ನದಿ, ಅದನ್ನ ಗಂಗೋತ್ರಿ ಹತ್ರ ಹೋದ್ರೆ ಅಲ್ಲಿ ಗಂಗಾ ನದಿ ಬರ್ಬೇಕಾದ್ರೆ ತುಂಬಾ ಅಡಚಣೆಗಳು, ಅದಕ್ಕೂ ಮೀರಿದ್ದು ಇನ್ನ ಹಿಂದಿನ ಕತೆ ಹೇಳ್ತಾ ಇದ್ದಾರೆ. ಗಂಗೆ ಹರ್ಕೊಂಡ್ ಬರ್ಬೇಕಾದ್ರೆ ರುದ್ರದೇವ್ರು, ಯಾಕಂದ್ರೆ ಅದು ಭಗವಂತನ ಪಾದೋದಕ, ಅದು ಭಗವಂತನ ಪಾದಕ್ಕೆ ಬ್ರಹ್ಮಾಂಡ ಕವಾಟನೇ ಸೀಳು ಬಿಡುತ್ತಂತೆ. ಬ್ರಹ್ಮಾಂಡದ್ದು ಹೊರಗಡೆ ಅಂತ ಇದು, ಅದು ಸೀಳು ಬಿಟ್ಟು ಭಗವಂತನ ಉಗ್ರಿಂದ ಬರೋದದು ಆ ನೀರು. ಅದನ್ನ ಬ್ರಹ್ಮದೇವ್ರು ಕಮಂಡೂರಲ್ಲಿ ಹಿಡಿದಿಟ್ಕೋತಾರೆ. ಆ ನೀರ್ ಕೆಳಗಡೆ ಬೀಳಬಾರದು ಅಂತ ರುದ್ರದೇವ್ರು ಇಡೀ ಜಟೆನೆಲ್ಲ ಸುತ್ತ ಹರಡ್ಕೋತಾರಂತೆ. ಅದಕ್ಕೆ ಉಗ್ರ ಜಟಿ ಅಂತ ಕರೀತಾರೆ ರುದ್ರದೇವ್ರನ್ನ. ಹಾಗ್ ಮಾಡಿದ್ರು. ಆಮೇಲೆ ಅವಳನ್ನ ಗಂಟ್ ಹಾಕೊಂಡು ತಲೆ ಮೇಲೆ ಇಟ್ಕೋತಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಫೋರ್ಸ್ ಆಗಿರ್ತಾಳು ಅವಳು. ಆಮೇಲೆ ಮುಂದೆ ಕಳಿಸೋದು ಅವಳನ್ನ. ಅದನ್ನ ಜಹ್ನು ಮುನಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ, ಇವಳು ಜುಳು 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 ಅಂತ ಸೌಂಡ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಫುಲ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಆಗೇನ್ ಮಾಡ್ತಾರೆ, ಪೂರ್ತಿ ಗಂಗೆ ಕುಡ್ದು ಬಿಡ್ತಾರೆ ಅವ್ರು. ಕುಡಿದು ಬಿಟ್ಟು ಬಲಗಡೆ ಕಿವಿಯಿಂದ ಹೊರಗಡೆ ಬಿಡ್ತಾರೆ. ಆವಾಗ ಮಗಳು ಅಂತ ಅನ್ನಿಸ್ಕೋತಾಳೆ, ಯಾಕಂದ್ರೆ ಬಲಗಡೆ ಕೂತ್ಕೊಂಡ್ರೆ ಮಗಳು ಅಂತ, ಎಡಗಡೆ ಅಂದ್ರೆ ಹೆಂಡತಿ ಅಂತ. ಸೊ ಹಾಗಾಗಿ ಬಲಗಡೆ ಕಿವಿಯಿಂದ ಹೊರಗಡೆ ಬಿಟ್ಟಿದ್ರಿಂದ ಜಹ್ನು ಋಷಿಗಳು ಗಂಗೆನ ಮಗಳು ಅಂತ ಇದು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಅವಳದ ಇನ್ನೊಂದು ಹೆಸರು ಜಾಹ್ನವಿ ಅಂತ, ಜಹ್ನುವಿನ ಮಗಳು ಅಂತ ಜಾಹ್ನವಿ. ಆಮೇಲೆ ಪಾಪ ಭಗೀರಥ, ಅಯ್ಯೋ ಕರ್ಕೊಂಡ್ ಬರ್ತಾ ಇದ್ದಿದ್ದೆ ಸಗರಂದ 60,000 ಮಕ್ಕಳನ್ನ ಮತ್ತೆ ಇದ್ ಮಾಡೋದಿಕ್ಕೆ, ಒಳ್ಳೆ ಗತಿ ಕಾಣಿಸೋದಿಕ್ಕೆ. ಇನ್ ಎಷ್ಟೆಲ್ಲ ಅಡೆತಡೆ, ಅದಕ್ಕೆ ಭಗೀರಥ ಬಂದು ಬೇಡ್ಕೊಂಡು ಮತ್ತೆ ವಾಪಸ್ ಕರ್ಸ್ಕೋತಾನೆ.
ಹೀಗೆ ಅಂತ ತತ್ವ ಸಾಹಿತ್ಯ ಇವಾಗ ಜೀವನದಿ ಇದೆಯಲ್ಲ ನಮ್ದು, ಅಂದ್ರೆ ದಾಸ ಸಾಹಿತ್ಯ ಅನ್ನೋಂಥದ್ದು, ಅದಕ್ಕೇನೋ ಅಡ್ಡಿ ಬರ್ತಾ ಇದೆ. ಅದನ್ನ ಪರಿಹಾರ ಮಾಡೋ ಭಗೀರಥ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಇಲ್ಲೂ ಒಂದು ಭಗೀರಥ ಬರಬೇಕು, ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ತುಂಬಾ ಕಷ್ಟ ಬಿದ್ದು ಗಂಗೆನ ಕರ್ಕೊಂಡ್ ಬಂದಿರ್ತಾರೆ ಅವರು. ಹಾಗೆ ಈಗ ದಾಸ ಸಾಹಿತ್ಯಕ್ಕೇನೋ ಬೇಕಾದಷ್ಟು ಕೊಡುಗೆಗಳು ಕೊಡ್ತಾರೆ ಶ್ರೀನಿವಾಸ ಆಚಾರ್ಯರು. ಆದ್ರೆ ಮಧ್ಯ ಮಧ್ಯ ಆಬ್ಸ್ಟಕಲ್ಸ್ ಇದೆ ವೆರಿ ಬಿಗಿನಿಂಗ್ ಅಲ್ಲಿ. ಅದನ್ನ ಯಾರು ಇವಾಗ ತಡೆ ಮಾಡ್ತಾರೆ, ಭಗೀರಥ ಯಾರು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಆಗ ದಾಸರು ಹೇಳ್ತಾರೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಭಾಗಣ್ಣ. ಶ್ರೀನಿವಾಸಾಚಾರ್ಯ ಮಹಾಪಂಡಿತ, ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ತತ್ವನಿಷ್ಠೆ ಇದೆ, ಅವನಿಂದ ಹರಿದಾಸ ಸಾಹಿತ್ಯ ತುಂಬಾ ಬೆಳಿಬೇಕಾಗಿದೆ. ಆದ್ರೆ ನೀನ್ ಹೇಗೆ ನಿನ್ನ ದೃಷ್ಟಿಲಿ ನೋಡಿದ್ಯಲ್ಲ ಒಳಗಡೆ, ಅವನಿಗೆ ಮಧ್ಯದಲ್ಲಿ ತೊಂದರೆಗಳಿದೆ. ಅದನ್ನ ನಾವು ಪರಿಹಾರ ಮಾಡ್ಲಿಲ್ಲ ಅಂತಂದ್ರೆ ಆ ಪ್ರತಿಭೆ ಅಲ್ಲೇ ಬಾಡ್ ಹೋಗ್ಬಿಡುತ್ತೆ. ಅದ್ರನ್ನ ಪರಿಹಾರ ಮಾಡೋದಕ್ಕೆ ನೀನ್ ದೊಡ್ಡ ತ್ಯಾಗ ಮಾಡ್ಬೇಕಾಗಿದ್ಯಲ್ಲ ಭಾಗಣ್ಣ, ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ವಿಜಯದಾಸರ ಮಾತು ಕೇಳಿ ಭಾಗಣ್ಣ ಹೇಳ್ತಾರೆ, ಏನು ನನ್ನಿಂದ ಆಗ್ಬೇಕಾ ಆ ಕೆಲ್ಸ? ನಾನೇ ಭಗೀರಥನ್ ರೋಲ್ ಪ್ಲೇ ಮಾಡ್ಬೇಕಾ? ಅದ್ ನನ್ನಿಂದ ಪರಿಹಾರ ಆಗೋದಾಗಿದ್ರೆ ನನ್ನ ಗುರುಗಳು ಇಷ್ಟೊಂದು ಯೋಚನೆ ಮಾಡ್ಬೇಕಾ ಅದ್ರ ಮೇಲೆ? ಆಚಾರ್ಯರ ವಿಚಾರ ಬೇಕಾಗಿಲ್ಲ, ಯಾವ ವಿಚಾರ ಆದ್ರೂ ನೀವು ಹೇಳಿ, ನನ್ನ ಗುರುಗಳಿಗೆ ಖುಷಿ ಕೊಡುತ್ತೆ ಅಂದ್ರೆ ನಾನು ಯಾವ ತ್ಯಾಗ ಬೇಕಾದ್ರೆ ಮಾಡೋದಕ್ಕೆ ಸರಿ ಇದ್ದೀನಿ. ನೀವ್ ಯಾವಾಗ ಏನ್ ಕೇಳಿದ್ರು ಕೂಡ ನಾನು ಅದನ್ನ ತಲೆ ಬಗ್ಸಿ ಪಾಲನೆ ಮಾಡ್ತೀನಿ. ನನ್ನಿಂದ ಆಗೋ ಕೆಲ್ಸಕ್ಕೆ ಗುರುಗಳು ಇಷ್ಟೊಂದು ಯೋಚನೆ ಮಾಡ್ಬೇಕಂದ್ರೆ ಗುರುಗಳಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ನಾನು ಫೇಲ್ ಆಗಿದ್ದೀನಿ ನಿಮ್ ವಿಶ್ವಾಸ ತಗೊಳೋದಿಕ್ಕೆ ಅಂತ. ಇದ್ರಕ್ಕಿಂತ ಸಾಯೋದೇ ಎಷ್ಟೋ ವಾಸಿ ಅನ್ಕೋತೀನಿ ಅಂತ ಭಾಗಣ್ಣ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ವಿಜಯದಾಸರು ತಡೀತಾರೆ. ನಿನ್ ಗುರು ಭಕ್ತಿ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಬೇಡ ಭಾಗಣ್ಣ. ಆದ್ರೆ ಇದುವರೆಗೂ ಯಾವ ಗುರು ಕೂಡ ಯಾವ ಶಿಷ್ಯನ್ನು ಕೇಳದೆ ಇರುವಂತದ್ದನ್ನ ನಾನೀಗ ನಿನ್ನ ಹತ್ರ ಕೇಳಬೇಕಾಗಿದೆ. ನನ್ನ ವಿಜಯ ವಿಠಲ ಎಂಥ ಕಷ್ಟದಲ್ಲಿ ನನ್ನನ್ನ ಸಿಕ್ಸಾಕ್ಬಿಟ್ಟಿದ್ದಾನೆ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡಬೇಕಾಗಿಲ್ಲ ಗುರುಗಳೇ, ಇನ್ನೂ ಈ ಶಿಷ್ಯನ ಬಗ್ಗೆ ಪೂರ್ತಿ ನಂಬಿಕೆ ಬಂದಿಲ್ವಾ? ಪ್ರಶ್ನೆ ಮಾಡಿದಾಗ ಗೋಪಾಲದಾಸರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತಂತೆ. ಯಾಕೆ ಗುರುಗಳು ನನ್ನಿಂದ ಆ ಕೆಲಸ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಇಷ್ಟೊಂದು ಯಾಕೆ ಅವರು ಹೆಸಿಟೇಟ್ ಮಾಡ್ತಾ ಇದ್ದಾರೆ ಅಂತ. ಆಗ ವಿಜಯದಾಸರು, ಏನೇ ಘಟನೆ ಆಗಿರ್ಲಿ ಅದನ್ನ ನಿಮಿತ್ತ ಮಾಡ್ಕೊಳೋದಾಗಿದ್ರೆ, ನಾನ್ ನಡೆಸ್ತೀನಿ ಅನ್ನೋ ತರ ಆಗಿದ್ರೆ ಯಾವ ಕೆಲಸ ಬೇಕಾದ್ರೆ ಹೇಳಿ ಗುರುಗಳೇ, ನಾನ್ ಮಾಡ್ತೀನಿ. ಶಿಷ್ಯನಿಂದ ಆಗೋ ಕೆಲ್ಸಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ನೀವು? ಕೈಯಲ್ಲಿ ತುಪ್ಪ ಇದೆ, ಬಾಯಿಗೆ ಹಾಕೋದ್ರಲ್ಲಿ ಇಷ್ಟ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಗುರುಗಳು ನನ್ನ ಬಗ್ಗೆ ಸಂಶಯ ಪಡಬೇಡಿ, ನನ್ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ. ಅಂದ್ರೆ ನಾನಿವಾಗ ಹೇಳ್ಬಿಟ್ರೆ ಬಾಗಣ್ಣ ಕೇಳ್ತಾನೋ ಇಲ್ವೋ ಅಂತ ನೀವು ಡೌಟ್ ಬೀಳ್ತಾ ಇದ್ದೀರಲ್ಲ, ಹಂಗ್ ಮಾಡ್ಕೊಂಬೇಡಿ. ಏನ್ ಹೇಳ್ತಿರೋ ಹೇಳಿ, ಐ ಆಮ್ ರೆಡಿ ಟು ಲಿಸನ್ ಅಂತ ಹೇಳ್ತಾರೆ. ವಿಜಯದಾಸರು ಗಟ್ಟಿ ಮಾಡ್ಕೋತಾರೆ ಮನ್ಸನ್ನ, ಹೇಳ್ತಾರೆ, ಶ್ರೀನಿವಾಸಾಚಾರ್ಯ ಎಂತ ದೊಡ್ಡ ಪಂಡಿತನೇ ಆಗಿರ್ಲಿ, ಎಂತ ದೊಡ್ಡ ಜೀವನೇ ಆಗಿರ್ಲಿ, ಯಾಕಂದ್ರೆ ಸ್ವರೂಪ ತುಂಬಾ ದೊಡ್ಡದು ಸಹಲಾದ್ರವರು, ಆದ್ರೆ ಅವರ ಆಯುಷ್ಯ ತುಂಬಾ ಕಡಿಮೆ ಇದೆ. ಅದೇ ನನ್ನ ಯೋಚನೆಗೆ ಕಾರಣ ಆಗ್ಬಿಟ್ಟಿದ್ಯೋ ಭಾಗಣ್ಣ. ಅವರಿಂದ ತುಂಬಾ ದೊಡ್ಡ ಕಾರ್ಯ ಆಗ್ಬೇಕಾಗಿದೆ. ಕನ್ನಡ ಹರಿದಾಸ ಸಾಹಿತ್ಯ ಅನ್ನುವಂಥದ್ದು ಬೆಳಿಬೇಕಾಗಿದೆ. ಈ ಶತಮಾನದಲ್ಲಿ ನಾನು, ನೀನು, ನಮ್ಮ ಶಿಷ್ಯರು ಎಲ್ಲ ಸೇರ್ಕೊಂಡು ನಾವು ಏನ್ ಮಾಡಿದ್ವಿ ಕೆಲ್ಸನ, ಪದಪದ್ಯ ಸುಳಾದಿಗಳನ್ನ ರಚನೆ ಮಾಡಿದ್ವಿ, ಅದೆಲ್ಲ ಸೇರಿಸಿ ಹೇಳ್ತಾರೆ, ಅದೇ ಹರಿಕಥಾಮೃತ ಸಾರ. ಅಂತ ಪ್ರತಿಭಾವಂತ ಈ ಹುಡುಗ, ಅವನಿಗೋಸ್ಕರ ನೀನು ದೊಡ್ಡ ತ್ಯಾಗ ಮಾಡ್ಬೇಕಾಗಿದ್ಯೋ ಅಂತ ಹೇಳ್ತಾರೆ. ನೀವ್ ಏನ್ ಮಾಡ್ಬೇಕು ಹೇಳಿ ಗುರುಗಳೇ, ನನ್ನ ಶಿಷ್ಯನಿಗೋಸ್ಕರ ನನ್ನ ಗುರುಗಳು ಏನ್ ಹೇಳ್ತಾರೋ ಅದನ್ನ ನಾನು ಮಾಡೇ ಮಾಡ್ತೀನಿ. ನನ್ನ ಪುಣ್ಯ, ಯಾವತ್ತೂ ಕೇಳಲಿಲ್ಲ ನನ್ನ ಹತ್ರ, ನೀವೇನೂ ಕೇಳಲಿಲ್ಲ, ಇವತ್ತು ನನ್ನನ್ನ ಕೇಳ್ತಿದ್ದೀರಲ್ಲ ನೀವು, ಅಬ್ಬಾ ಧನ್ಯ ನಾನು. ಯಾಕಂದ್ರೆ ಗುರುದಕ್ಷಿಣೆ ಅನ್ನೋಂಥದ್ದು ನಾನೇನು ಕೊಟ್ಟಿಲ್ಲ, ಈ ಮೂಲಕ ಗುರುದಕ್ಷಿಣೆನೇ ಕೊಡ್ತೀನಿ, ಏನಾಗ್ಬೇಕು ನನ್ನಿಂದ ಹೇಳಿ ಅಂದಾಗ ವಿಜಯದಾಸರು ಹೇಳ್ತಾರೆ, ನನ್ನ ವಯಸ್ಸು ಮುಗಿತಾ ಬಂತು ಕಣೋ, ನೀನಿನ್ನ ಹುಡುಗ, ನಿನ್ನ ಆಯುಷ್ಯದಲ್ಲಿ 40 ವರ್ಷನ ಇವನಿಗೆ ಧಾರೆ ಎರೆದ್ರೆ ನೀನು 40 ವರ್ಷ ಮಾತ್ರ ಬದುಕಿರ್ತೀಯ. ಹೇಳು, ಆಯುಷ್ಯದಾನಕ್ಕೆ ಸಿದ್ಧ ಆಗಿದ್ಯಾ ಅಂತ. ಟೋಟಲ್ ಗೋಪಾಲದಾಸರು ಆಯುಷ್ಯು 80 ಇಯರ್ಸ್, ಅದರಲ್ಲಿ 40 ವರ್ಷ ಕೊಟ್ಟುಬಿಟ್ರು ಅಂದ್ರೆ ಇನ್ 40 ವರ್ಷ ಮಾತ್ರ ಬದುಕಿರ್ತೀಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಲ್ರೆಡಿ ಗೋಪಾಲದಾಸರಿಗೆ 30+30 ಆಲ್ಮೋಸ್ಟ್ 30 ಆಗಿರುತ್ತೆ, ಅಂದ್ರೆ ಇನ್ನೊಂದು 10 ವರ್ಷ ಬದುಕಿರ್ತಾರೆ ಅಂತ ಅಷ್ಟೇ, ಮಿಕ್ಕಿದ್ 40 ವರ್ಷ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸರು ಕೇಳ್ತಾರೆ, ತುಂಬಾ ಗೊತ್ತಿರುತ್ತೆ ವಿಜಯದಾಸರಿಗೆ, ವೆರಿ ಡಿಫಿಕಲ್ಟ್ ಇದು, ಯಾಕಂದ್ರೆ ಯಾರಾದ್ರೂ ಆಯುಷ್ ಕೊಡು ಅಂದ್ರೆ ಕೊಡ್ತಾರ,
ದುಡ್ಡು ಕೊಡು ಅಂದ್ರೆ ಕೊಡ್ತಾರೆ, ಖಾಲಿ ಆದ್ರೆ ನಾಳೆ ದಿನ ಸಂಪಾದನೆ ಮಾಡಬೇಕು, ಮೈ ಗಟ್ಟಿ ಇದ್ರೆ, ತಲೆ ಗಟ್ಟಿ ಇದ್ರೆ. ಆಯುಸ್ ಕೊಡು ಅಂತ ಯಾವ ಗುರು ಕೇಳ್ತಾನೆ, ಶಿಷ್ಯ ಯಾವನ್ ಒಪ್ಕೋತಾನೆ? ಇವ್ರಿಗೆ ತುಂಬಾ ಪಾಪ, ತುಂಬಾ ಇದ್ರ ಕಂಡೀಷನ್ ಅಲ್ಲಿ ಇರ್ತಾರೆ ಅವರು. ತಲೆ ತಗ್ಸಿ ಉತ್ತರಕ್ಕೆ ಕಾಯಲ್ಲ, ಹೇಳ್ಬಿಟ್ರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಗೋಪಾಲ್ ದಾಸರು ಅವ್ರ ಹಿಂದೆ ಹಿಂದೆ ಬರ್ತಾ ಇರ್ತಾರೆ. ಗೋಪಾಲ್ ದಾಸರಿಂದ ಯಾವುದು ಆನ್ಸರ್ ಬರಲಿಲ್ಲ. ವಿಜಯದಾಸರು ಹೇಳೋದೇನೋ ಹೇಳ್ಬಿಟ್ರು ಗಟ್ಟಿ ಮಾಡ್ಕೊಂಡು, 40 ವರ್ಷ ಆಯಸ್ ಕೊಡ್ತೀಯಾ ನೀನು ಹೇಳು. ಯಾಕಂದ್ರೆ ವಿಜಯದಾಸರಿಗೆ ಆಯಸ್ ಮುಗಿತಾ ಬಂದ್ಬಿಡ್ತು. ಅದಕ್ಕೆ ಅವರು ಚಿಕ್ಕಲಪರ್ವಿಯಿಂದ ಚಿಪ್ಪಗಿರಿಗೆ ಬಂದ್ಬಿಡ್ತಾರೆ ಅವರು. ಅದನ್ನ ನಾವಲ್ಲಿ ಕೇಳಿದ್ವಿ, ಲಾಸ್ಟ್ ಡೇಸ್ ಅಲ್ಲಿ ಅವ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ಸೊ ಅದಕ್ಕೇನೆ ಶಿಷ್ಯನಿಂದ ಯಾವ ರೆಸ್ಪಾನ್ಸೇ ಇಲ್ಲ. ವಿಜಯದಾಸರಿಗೆ ಆಶ್ಚರ್ಯ ಆಗಿ ತಿರುಗಿ ನೋಡ್ತಾರೆ. ಗೋಪಾಲ್ ದಾಸರು ಖುಷಿಯಿಂದ ಕಣ್ಣಲ್ಲಿ ಉಕ್ಕಿ ಉಕ್ಕಿ ನೀರ್ ಹರಿತಾ ಇದೆಯಂತೆ, ಸಂತೋಷ ಕುಣಿತಾ ಇದೆಯಂತೆ ಅವ್ರ ಕಣ್ಣಲ್ಲಿ. ಆಯಸ್ ಕೊಡು ಅಂದ್ರೆ ಕುಣಿಯುತ್ತಾ ಸಂತೋಷ? ಗೋಪಾಲ್ ದಾಸರು ಹೇಳ್ತಾರೆ, ಗೆದ್ದೆ ಗುರುವರ್ಯ ನಾನು. ನೀವ್ ಯೋಚನೆ ಮಾಡೋದನ್ನ ನೋಡಿ ನೀವ್ ಏನ್ ಹೇಳ್ತಿರೋ ಇಲ್ವೋ ಇವತ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಇದ್ಯಾಕೆ ಮುಂದಿನ 10 ಜನ್ಮಕ್ಕೆ ಆಗೋ ನರಕ ಶಿಕ್ಷೆ ಅನುಭವಿಸು ಅಂದ್ರೂ ಕೂಡ ನಾನು ಅನುಭವಿಸ್ಬಿಡ್ತೀನಿ, ತೊಂದರೆ ಇಲ್ಲ. ಬರೀ ಒಂದ್ ಜನ್ಮದ್ 40 ವರ್ಷ ಆಯಸ್ ಕೊಡು ಅಂದ್ರೆ ನಾನು ಕೇಳಲ್ಲ ಅಂತೀನ? ಅದು ಶಿಷ್ಯನ ಉದ್ಧಾರಕ್ಕೋಸ್ಕರ, ಅವನಿಂದ ಪಾಪ ಲೋಕ ಕಲ್ಯಾಣ ಆಗ್ಬೇಕಾಗಿದೆ. ನೀವು ಕೇಳಿರೋ ಈ ದಕ್ಷಿಣೆಯಿಂದ ನಾನು ಉದ್ಧಾರ ಆಗ್ಬಿಟ್ಟೆ ಗುರುಗಳೇ, ನನ್ನನ್ನು ಉದ್ಧಾರ ಮಾಡ್ಬಿಟ್ರಿ ನೀವು ಅಂತ ಗುರುಗಳು ಕಾಲಿಗೆ ನಮಸ್ಕಾರ ಮಾಡ್ಬಿಡ್ತಾರೆ. ಗುರುಗಳಿಗೋಸ್ಕರ 10 ಜನ್ಮಗಳ ಕಾಲ ನರಕದಲ್ಲಿ ಬೇಕಾದ್ರೆ ಇರ್ತೀನಿ ನಾನು ಅಂತ ಹೇಳ್ತಾರೆ ಗೋಪಾಲ್ ದಾಸು. ಫರ್ಗೆಟ್ ಅಬೌಟ್ ಸಣ್ಣ ಸಣ್ಣ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದು ಬಿಟ್ಟೋಯ್ತು, ಅಷ್ಟು ನರಕ ಅನುಭವಿಸ್ತೀನಿ ಅಂತಾರೆ. ಒಂದು ಜನ್ಮದ 40 ವರ್ಷದ ಆಯಸ್ ಕೊಡಲ್ಲ ಅಂತ ಹೇಳ್ತೀನ ಅಂತ. ಆಮೇಲೆ ಶಿಷ್ಯನ ಮೇಲೆ ಕೆತ್ತುತ್ತಾರೆ ಗುರುಗಳು. ಗುರುಗಳಿಗೆ ತಮ್ಮಲ್ಲಿರುವಂತ ಸಂಪತ್ತು ಕೊಟ್ಟವರಿದ್ದಾರೆ. ತಮ್ಮ ಜೀವನದಲ್ಲಿ ಇಡೀ ಜೀವನ ಪೂರ್ತಿ ಗುರುಗಳು ಸೇವೆ ಮಾಡಿದವರಿದ್ದಾರೆ. ಆದ್ರೆ ಆಯುಷ್ಯನೇ ತೆಗೆದುಕೊಟ್ಟವರು ಇತಿಹಾಸದಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಹಿಂದೆ ಯಾರೂ ಬಂದಿಲ್ಲ ಈ ತರ ಆಯಸ್ ಕೊಟ್ಟವರು. ನಿನ್ನ ಹೆಸರು ತತ್ವ ಜಗತ್ತಿನಲ್ಲಿ ಯಾವಾಗ್ಲೂ ಇರುತ್ತೆ. ಹಿಂದೆ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಯಾರೂ ಬಂದಿಲ್ಲ ಇದುವರೆಗೂ, ಮುಂದೆ ಕೂಡ ಬರಲ್ಲ. ಗೋಪಾಲ್ ದಾಸರೇ ಒನ್ ಅಂಡ್ ಓನ್ಲಿ 1 ಪರ್ಸನ್. 40 ವರ್ಷ, ನಾಟ್ ಜಸ್ಟ್ 4 ಇಯರ್ಸ್ ಅಲ್ಲ, 40 ಇಯರ್ಸ್. ಗುರು ಭಕ್ತಿ ಅನ್ನೋದಕ್ಕೆ, ಅದಕ್ಕೆ ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ ವಿಜಯದಾಸರು ಶಿಷ್ಯರುಗಳಿಗೆ ಹೇಳ್ತಾರೆ. ಮೋಹನ್ ದಾಸರು ಯುಕ್ತಿಲಿ, ಶಕ್ತಿ ದಿವಾನ್ ತಿಮ್ಮಣ್ಣರು ಅವರು ಶಕ್ತಿಯಲ್ಲಿ, ಭಕ್ತಿಯಲ್ಲಿ ಭಾಗಣ್ಣ ಅಂದ್ರೆ ಗೋಪಾಲ್ ದಾಸರು ಗುರು ಭಕ್ತಿಯಲ್ಲಿ ಎತ್ತಿದ ಕೈ. ಶಾಶ್ವತವಾಗಿ ಇವತ್ತಿಗೂ ಕೂಡ ವಿಜಯದಾಸರು ಪಟ್ಟ ಶಿಷ್ಯ ಅಂತಂದ್ರೆ ಗೋಪಾಲ್ ದಾಸರು. ವಿಜಯದಾಸರು ಆಶೀರ್ವಾದ ಮಾಡಿ ಮನೆ ಕರ್ಕೊಂಡು ಬರ್ತಾರೆ. ಇಷ್ಟು ದಿನ ಊಟನೇ ಇರಲಿಲ್ಲ ಹೊಟ್ಟೆಗೆ, ಅದಕ್ಕೆ ಕರಳುಗಳೆಲ್ಲ ಏನಾಗೋಗಿದೆ, ತುಂಬಾ ಅಂಟುಕೊಂಡು ನಿತ್ರಾಣ ಆಗೋಗಿದೆ. ಆಯಸ್ ಮುಗೀತಾ ಬಂದಿರೋದ್ರಿಂದ ಕರಳು ಚೇತರಿಸ್ಕೊಳಲ್ಲ. ಯಾಕಂದ್ರೆ ಇನ್ನೇನ್ ಹೋಗ್ತಾ ಇದೆ ಆಯಸ್ಸು, ಸಾಯೋರವ್ರು. ತಕ್ಷಣ ಅವ್ರನ್ನ ಕರ್ಕೊಂಡು ತಿರುಪ್ತಿಗೆ ಹೋಗು. ತಿರುಪ್ತಿ ಬೆಟ್ಟದ ಮೇಲೆ ಆಚಾರ್ಯರಿಗೆ ನೀನ್ ಆಯಸ್ಸನ್ನ ಧಾರೆ ಎರಿ, ಆಗ ಸ್ಮರಣೆ ಮಾಡಬೇಕಾಗಿರೋ ಮಂತ್ರನ ನಿನ್ ಕಿವಿಲ್ ನಾನು ಆಗ ಬಂದು ಹೇಳ್ತೀನಿ ಅಂತ ಹೇಳ್ತಾರೆ. ನೀನ್ ಫಸ್ಟ್ ಕರ್ಕೊಂಡು ಹೋಗು, ನಾನು ಆಮೇಲೆ ಹೇಳ್ತೀನಿ ಮಂತ್ರ ಅಂತಾರೆ. ನನ್ನನ್ನ ಸ್ಮರಣೆ ಮಾಡ್ತಾ ಆ ಮಂತ್ರ ಉಚ್ಚಾರ ಮಾಡು, ನಿನ್ನ ಆಯುಷ್ಯದ್ದು 40 ವರ್ಷ ಅವನು ಕೊಟ್ಬಿಡು, ಆಮೇಲೆ ಅವನಿಗೆ ಬಿಂಬ ದರ್ಶನ ಮಾಡಿಸು, ಆ ಜೀವಿ ಉದ್ಧಾರ ಆಗ್ತಾನೆ ಅಂತ ಹೇಳ್ತಾರೆ. ಗುರುಗಳ ಮಾತು ಕೇಳಿ ಗೋಪಾಲ್ ದಾಸರು ಹೇಳ್ತಾರೆ, 40 ವರ್ಷ ಯಾಕೆ, ಇಡೀ ಆಯುಸ್ಸನ್ನೇ ಧಾರೆ ಏಡ್ಕೊಡೋ ಶಿಷ್ಯ ಎಷ್ಟು ಜನ ಬೇಕಾದ್ರೆ ಸಿಗ್ತಾರೆ. ಆದ್ರೆ ಆ ಆಯುಸ್ಸನ್ನ ನಾನೇನೋ ಕೊಡ್ತೀನಿ ಅಂತೀನಿ, ಕೊಡಿಸ್ಕೊಳೋರೊಬ್ರು ಬೇಕಲ್ಲ. ಹೇಗ್ ಕೊಡೋದು ಅಂತ ಗೊತ್ತಾಗ್ಬೇಕಲ್ಲ. ನನ್ನ ಆಯುಸ್ ತೆಗೆದು ಅವ್ರು ಕೊಡೋದಕ್ಕೆ ಅದೇನ್ ಬ್ಯಾಂಕ್ ಬ್ಯಾಲೆನ್ಸ್ ಕೆಟ್ಟೋಯ್ತಾ? ನನ್ನ ಹತ್ರ ಇರೋ ದುಡ್ಡು ಅವ್ರು ಕೊಡೋದು, ನನ್ನ ಹತ್ರ ಇರೋ ಪೆನ್ ಅವ್ರು ಕೊಡೋದು ಅಂತ. ಹೌ ಟು ಟ್ರಾನ್ಸ್ಫರ್ ದ ಲೈಫ್, ಅದ್ಹೆಂಗೆ? ಆ ಜ್ಞಾನಿಗಳು ವಿಜಯದಾಸರು ಬಿಟ್ರೆ ಬೇರೆ ಯಾರಿಗೂ ಈ ವಿದ್ಯೆ ಗೊತ್ತಿಲ್ಲ. ಯಾರು ಹೇಳ್ಕೊಡ್ತಾರೆ ಆಯುಸ್ ಹೆಂಗ್ ಟ್ರಾನ್ಸ್ಫರ್ ಮಾಡೋದು ಅಂತ? ಅಂಥವ್ರನ್ನ ನಾನು ಪಡೆದಿದ್ದೀನಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಗೋಪಾಲ್ ದಾಸರು ಹೇಳ್ತಾರೆ. ಗುರುಗಳ ಆಜ್ಞೆ, ಗೋಪಾಲ್ ದಾಸರು ಶ್ರೀನಿವಾಸಾಚಾರ್ಯರ ಜೊತೆಗೆ ತಿರುಪ್ತಿಗೆ ಹೋಗ್ತಾರೆ. ಸೀನಣ್ಣ ದಾಸಣ್ಣ ಕೂಡ ಬರ್ತಾರೆ. ದೇವದೇವೋತ್ತಮ ಕಲಿಯುಗದ ಹೆದ್ದೈವ ಆ ಶ್ರೀನಿವಾಸನ ಸನ್ನಿಧಿಯಲ್ಲಿ ಗೋಪಾಲ್ ದಾಸರು ಗುರುಗಳ ಆಜ್ಞೆ ರೀತಿ ಆಚಾರ್ಯರಿಗೆ 40 ವರ್ಷಗಳ ಆಯಸ್ಸನ್ನ ದಾನ ಮಾಡ್ತಾರೆ. ಭಗವತ್ ಚಿಂತನಾ ವಿಧಾನವನ್ನ ಹೇಳ್ಕೊಡ್ತಾರೆ, ಯಾವ ರೀತಿ ಭಗವತ್ ಚಿಂತನೆ ಮಾಡಬೇಕು. ಹೃದಯ ಕಮಲದಲ್ಲಿರೋ ಆ ಬಿಂಬಮೂರ್ತಿ ದರ್ಶನವನ್ನ ಮಾಡಿಸ್ತಾರೆ. ಹೇಗೆ ವಿಜಯದಾಸರು ಗೋಪಾಲ್ ದಾಸರಿಗೆ ಬಿಂಬ ದರ್ಶನ ಮಾಡಿಸಿದ್ರು, ಈಗ ಗೋಪಾಲ್ ದಾಸರು ಶ್ರೀನಿವಾಸ ಆಚಾರ್ಯರಿಗೆ ಬಿಂಬ ದರ್ಶನ ಮಾಡಿಸ್ತಾ ಇದ್ದಾರೆ. ಬಿಂಬಮೂರ್ತಿ ಎಲ್ಲಿ ಹೇಗೆ ಇರ್ತಾನೆ ಅಂತ ಶಾಸ್ತ್ರ ಹೇಳಿದೆ, ಅದೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಶ್ರೀನಿವಾಸಾಚಾರ್ಯರು. ಯಾಕಂದ್ರೆ ಹಿ ಇಸ್ ವೆರಿ ಎಕ್ಸ್ಪರ್ಟ್, ಪಂಡಿತ್ರವರು. ಆದ್ರೆ ಎಷ್ಟೇ ಶಾಸ್ತ್ರ ಓದಿದ್ರು ಕೂಡ, 100 ಜನ್ಮ ಎತ್ತಿದ್ರು ಕೂಡ ಡಿಸ್ಕ್ರಿಪ್ಷನ್ ಸಿಗ್ಬೋದು, ಅವನ್ ಸಿಗ್ತಾನ? ಹೀಗ್ ಮಾಡ್ಬೋದು ದೋಸೆ,
ದೋಸೆಗೆ ಇಷ್ಟು ಅಕ್ಕಿ ಹಾಕಬೇಕು, ಇಷ್ಟು ಉದ್ದಿನ ಬೇಳೆ ಹಾಕಬೇಕು, ಇಷ್ಟು ಅವಲಕ್ಕಿ ಹಾಕಬೇಕು ಅಂತ ಸಿಗಬಹುದು. ಆದ್ರೆ ಅದು ದೋಸೆ ತಿಂದಂಗಾಗುತ್ತಾ? ದೋಸೆ ತಿನ್ಬೇಕು ಅಂದ್ರೆ ಮಾಡ್ಕೊಂಡು ತಿನ್ಬೇಕಲ್ಲ ಅದನ್ನ. ಸೊ ಡಿಸ್ಕ್ರಿಪ್ಷನ್ ವಿ ಕ್ಯಾನ್ ಗೆಟ್ ಇಟ್ ಇನ್ ಸ್ಕ್ರಿಪ್ಚರ್ಸ್. ಅದನ್ನೇ ಹೇಳ್ತಾ ಇದ್ದಾರೆ ಪಂಡಿತರು, ಶ್ರೀನಿವಾಸ ಆಚಾರ್ಯರು. ಬಿಂಬಮೂರ್ತಿ ಎಲ್ಲಿರ್ತಾನೆ, ಹೇಗಿರ್ತಾನೆ, ಶಾಸ್ತ್ರ ಗ್ರಂಥಗಳು ಹೇಳಿದೆ. ಆದ್ರೆ ಬರೀ ಓದೋದ್ರಿಂದ 100 ಜನ್ಮ ಎತ್ತಿದ್ರು ಬಿಂಬಮೂರ್ತಿ ಕಾಣಿಸಲ್ಲ. ಅದನ್ನ ಸಾಧ್ಯ ಮಾಡಿ ನೀವು ನನ್ನನ್ನ ಉದ್ಧಾರ ಮಾಡಿಬಿಟ್ರಿ. ನಾನ್ ನೋಡಿರೋ ಬಿಂಬಮೂರ್ತಿಗೆ ಒಂದು ಹೆಸರು ಕೊಡ್ಬೇಕಲ್ಲ. ವಿಜಯದಾಸರು ಹೆಸರು ಕೊಟ್ರು. ಏನಂತ ಹೆಸರು ಕೊಟ್ರು? ಗೋಪಾಲ ವಿಠಲ ಅಂತ ಹೆಸರು ಕೊಟ್ರು ಗೋಪಾಲದಾಸರು ಬಿಂಬಮೂರ್ತಿಗೆ. ಈಗ ಗೋಪಾಲದಾಸರಿಗೂ ಕೇಳ್ತಾ ಇದ್ದಾರೆ, ನನ್ ಬಿಂಬಮೂರ್ತಿಗೆ ಒಂದು ಹೆಸರು ಕೊಡಿ ಅಂತ. ಆ ಅಂಕಿತದಿಂದ ನಾನೇನ್ ಮಾಡ್ತೀನಿ, ಕನ್ನಡ ಹರಿದಾಸ ಸಾಹಿತ್ಯನ ನಾನು ರಚನೆ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ನನ್ನ ಸಾಧನೆ ಪೂರ್ತಿ ನಿಮ್ಮ ಆಯುಷ್ಯದ ಭಾಗ. ಯಾಕಂದ್ರೆ ಗೊತ್ತಾಯ್ತು, ಆಚಾರ್ಯರಿಗೂ ಸತ್ಯ ಗೊತ್ತಾಗೋಯ್ತು. ಅವ್ರು ಎಷ್ಟ್ರ ಮಟ್ಟಿಗಿದ್ರು ಜಗನ್ನಾಥ ದಾಸರು ಅಂದ್ರೆ ಆಯುಸ್ ಬಂದಿದ್ದು ಭಿಕ್ಷೆ, ಅವ್ರದಲ್ಲ ಅದು. ಹಾಗಾಗಿ ಒಂದು ಕ್ಷಣ ಕೂಡ ವೇಸ್ಟ್ ಮಾಡ್ತಾ ಇರ್ಲಿಲ್ವಂತೆ. 2 ಗಂಟೆ ಮಲಗ್ತಾ ಇದ್ರು ಅಷ್ಟೇ ಅಂತೆ. ಅವರು ತೀರಾ ವಯಸ್ಸಾದಾಗ ಕಣ್ಣಿಂದ ರೆಪ್ಪೆಗಳು, ಐಲಿಡ್ಸ್ ಅನ್ನೋದನ್ನ ಏನ್ ಹೇಳ್ತೀವಿ, ಕಣ್ಣು ಮುಚ್ಚಿದ್ರೆ ತೆಗಿಯಕ್ ಬರ್ತಿರ್ಲಿಲ್ವಂತೆ. ಆ ವಯಸ್ಸಲ್ಲಿ ಆ ಶಕ್ತಿ ಕಳ್ಕೊಂಡ್ಬಿಟ್ಟಿತ್ತಂತೆ ಅದು. ಇವರು ಎಡಗಡೆ ಕೈಯಲ್ಲಿ ರೆಪ್ಪೆನ ಮೇಲಕ್ಕೆ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ಬಲಗಡೆ ಕೈಯಲ್ಲಿ ಬರಿತಾ ಇದ್ರಂತೆ. ಆ ಲೆವೆಲಲ್ಲಿ ಒಂದು ಚೂರು ವೇಸ್ಟ್ ಮಾಡಿಲ್ಲ ಅವರು. ಅವ್ರ ಲೈಫನ್ನ ವೇಸ್ಟ್ ಮಾಡಿಲ್ಲ. ಯಾಕಂದ್ರೆ ಆ ಲೈಫ್ ಅವ್ರದಲ್ಲ, ಅದು ಗೋಪಾಲದಾಸರು ಕೊಟ್ಟಿದ್ದು. ಹಾಗಾಗಿ ಹರಿಕಥಾಮೃತ ರಚನೆ ಮಾಡಿರುವಂಥದ್ದವರು. ವಿಜಯದಾಸರು ಆಗ್ಲೇ ಹೇಳ್ದ ಹಾಗೆ ಇಡೀ ಹರಿಕಥಾಮೃತ ವಿಜಯದಾಸರು, ಗೋಪಾಲದಾಸರು, ಅವ್ರ ಶಿಷ್ಯರು ಎಲ್ಲ ಸೇರ್ಕೊಂಡು ಏನ್ ಬರೆದಿದ್ರು, ಇಟ್ ಈಸ್ ಲೈಕ್ ಸಮ್ ಅಂಡ್ ಸಬ್ಸ್ಟೆನ್ಸ್, ಸಮ್ಮರಿ ಆ ಥರ ಇದೆ ಅದು ಹರಿಕಥಾಮೃತ ಸಾರ. ಅದಕ್ಕೋಸ್ಕರ ನನಗೊಂದು ಬಿಂಬಮೂರ್ತಿಗೆ ಒಂದು ಹೆಸರು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಮಾಡೋದು, ಹೆಸರು ಕೊಡಬೇಕು. ನಾನು ಒಟ್ನಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ, ವಿಜಯ ಗುರುಗಳು ವಿಜಯದಾಸರು ಮತ್ತೆ ಗುರುಗಳು ಗೋಪಾಲದಾಸರು, ಪರಮ ಗುರುಗಳು ಅಂದ್ರೆ ಗುರುಗಳ ಗುರುಗಳು ಅವರು ವಿಜಯದಾಸರು. ನೀವು ಹೇಳಿರೋದೇ ನಾನು ಬದುಕಿರೋದು. ಅದಕ್ಕೋಸ್ಕರ ನಿಮ್ಮ ಘನತೆಗೆ ಚ್ಯುತಿ ಬರಬಾರದು, ಅಂದ್ರೆ ನಿಮಗ್ ಕೆಟ್ಟ ಹೆಸರು ಬರಬಾರ್ದು. ಆ ರೀತಿ ನಾನು ಜೀವನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಗೋಪಾಲದಾಸರು ಹೇಳ್ತಾರೆ, ಪರಮಾತ್ಮನ ಕರುಣೆ ಪಡೆದಿರೋ ಪುಣ್ಯಶಾಲಿ ಅಪ್ಪ ನೀನು. ನಿನಗೆ ಅಂಕಿತ ಕೊಡೋ ಕೆಲ್ಸಾನ ಅವನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಬಿಂಬ ದರ್ಶನ ಮಾತ್ರ ನಾನು ಮಾಡಿಸ್ತಾ ಇದ್ದೀನಿ ಅಷ್ಟೇ. ಅಂಕಿತ ಕೊಡೋದು ಭಗವಂತ. ಇಲ್ಲಿಂದ ನೇರ ಪಂಡ್ರಾಪುರಕ್ಕೆ ಹೋಗು, ಅಲ್ಲಿ ಚಂದ್ರಭಾಗಾ ನದಿಲಿ ನೀನು ಸ್ನಾನ ಮಾಡು, ಆಗ ವಿಠ್ಠಲಾನೇ ಅಂಕಿತ ಕೊಡ್ತಾನೆ ಅಂತ ಹೇಳ್ತಾರೆ. ಇವ್ರಿಗೆ 2 ಪಾರ್ಟ್. ಗುರುಗಳು ಕೊಟ್ಟಿಲ್ಲ ಅಂಕಿತ, ವಿಠ್ಠಲ ಕೊಡ್ತಾನೆ. ಗುರುಗಳಾಗಿರೋ ವಿಜಯದಾಸರನ್ನ ಹಗುರವಾಗಿ ನೋಡ್ಬಿಟ್ರೆ ನೀವು, ಅವತ್ ಮನೆಗೆ ಬಂದಾಗ ಎಷ್ಟು ನೆಗ್ಲಿಜೆನ್ಸ್ ಮಾಡಿದ್ದವರು. ಆ ಪಾಪದ ಫಲ ಸಾಧಾರಣ ಅಲ್ಲಪ್ಪ. ಸ್ವೋತ್ತಮರ ನಿಂದೆ ಮಹಾಪಾಪ. ಮತ್ತೆ ಹೇಳ್ತಾ ಇದ್ದಾರೆ, ದೊಡ್ಡವ್ರ ನಿಂದೆ ಮಾಡಬಾರದು. ನಿನ್ ಪುಣ್ಯ ರಾಶಿ ಜಾಸ್ತಿ ಇತ್ತು, ಅದಕ್ಕೆ ನಾನು ಆಯುಸ್ ಕೊಡೋ ತನಕ ಆದ್ರೂ ನೀನ್ ಬದುಕದೆ. ಇಲ್ದಿರ ಅದಕ್ಕಿಂತ ಮುಂಚೆನೆ ಹೋಗ್ಬಿಟ್ಟಿದ್ರೆ ಏನ್ ಮಾಡೋದು? ಮಂತ್ರಾಲಯದಲ್ಲಿ ಇದ್ದಾಗ್ಲೋ ತಿರುಪ್ತಿಲಿದ್ದಾಗ್ಲೇ ಹೋಗೇ ಬಿಟ್ಟಿದ್ರೆ ಅವರು. ಹೊಟ್ಟೆ ನೋವು ಬಂದಿದ್ ಫಸ್ಟ್ ಡೇನೆ ಹೊಟ್ಟೋಗ್ಬಿಟ್ಟಿದ್ರೆ. ಪುಣ್ಯದ ರಾಶಿ ಇತ್ತು, ಹಾಗಾಗಿ ಗೋಪಾಲದಾಸರು ಆಯುಸ್ ಕೊಡೋ ತನಕ ಬದುಕಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಅದು ಕಿಂಚಿತ್ ಉಳ್ಕೊಂಡಿದೆ. ಪಂಡ್ರಾಪುರದಲ್ಲಿ ನಿನ್ ಪ್ರಯಾಣ ದೀರ್ಘವಾಗಿದೆ. ಯಾಕಂದ್ರೆ ಮತ್ತೆ ತಿರುಪ್ತಿಯಿಂದ ಪಂಡ್ರಾಪುರಕ್ಕೆ ಹೋಗ್ಬೇಕವ್ರು. ಎಷ್ಟು ದೂರ ಇದೆ? ತಿರುಪ್ತಿ ಇರೋದು ಆಂಧ್ರ ಪ್ರದೇಶ, ಪಂಡ್ರಾಪುರ ಇರೋದು ಮಹಾರಾಷ್ಟ್ರ. ಅಲ್ಲಿ ತನಕ ಹೋಗ್ಬೇಕು ಅಲ್ವಾ? ಅದಕ್ಕೆ ನಿನ್ಗೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಆ ಈ ದಿನದಿಂದ ನಾನ್ ಪಡ್ಕೊಂಡಿದ್ದೀನಿ ಅದನ್ನ ಅಂತಾರೆ. ಅಂದ್ರೆ ಹೊಟ್ಟೆ ನೋವು ಗೋಪಾಲದಾಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ವಿಜೇಂದ್ರರ ಕಥೆಯಲ್ಲಿ ಬರುತ್ತೆ. ವಿಜೇಂದ್ರ ಇದ್ದಕ್ಕಿದ್ದಂಗೆ ನಡ್ಗಕ್ ಶುರು ಮಾಡ್ತಾರೆ, ಸಿಕ್ಕಾಪಟ್ಟೆ ನಡ್ಗಕ್ ಶುರು ಮಾಡ್ತಾರೆ. ಜನಕ್ಕೆಲ್ಲ ಹೆದರಿಕೆ ಆಗ್ಬಿಡುತ್ತೆ, ಏನ್ ಗುರುಗಳೇ ಹೀಗ್ ನಡಕ್ತಾ ಇದ್ದೀರಾ ನೀವು ಅಂತ. ಆಗ ಹೇಳ್ತಾರೆ, ಏನಿಲ್ಲಪ್ಪ, ಪ್ರಾರಬ್ಧ ಅನುಭವಿಸ್ಬೇಕು. ವಿಷಮಿಶಿತ ಜ್ವರ ಬಂದ್ಬಿಟ್ಟಿದೆ, ಅದನ್ನ ಅನುಭವಿಸ್ಬೇಕು. ಅಲ್ಲ ಮತ್ತೆ ರಾಮದೇವ್ರ ಪೂಜೆ ಹೇಗ್ ಮಾಡೋದು? ನೀವು ಶಾಸ್ತ್ರಾಧ್ಯಯನ ಎಲ್ಲ ಮಾಡಿಸ್ಬೇಕಲ್ಲ ಶಿಷ್ಯರಿಗೆ, ಹೇಗ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಹೇಳಿದಾಗ, ಅದೆಲ್ಲ ತಲೆ ಕೆಡಿಸ್ಕೊಬಿಡಿ, ಅದಕ್ಕೆಲ್ಲ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಅವ್ರ ಮೈ ಮೇಲೆ ಹಾಕೊಂಡಿರೋ ಕಾವಿ ಶಾಠಿನ ಎಸಿತಾರಂತೆ. ಕಾವಿ ಬಟ್ಟೆ ಅದು ಅಲ್ಲಾಡಕ್ ಶುರು ಮಾಡತ್ತಂತೆ, ನಡ್ಗಕ್ ಶುರು ಮಾಡ್ಬಿಡುತ್ತಂತೆ. ಜನ ಎಲ್ಲ ನೋಡ್ತಾ ಇದಾರೆ, ಬಟ್ಟೆ ನಡುಗ್ತಾ ಇದೆ. ವಿಜಯದಾಸರು ವಿಜೇಂದ್ರರು ವಾಸ್ ನಾರ್ಮಲ್. ಆಮೇಲೆ ಹೇಳ್ತಾರೆ, ಪೂಜೆ ಮಾಡೋ ಟೈಮಲ್ಲಿ ಬಟ್ಟೆಗೆ ಜ್ವರ ಬಂದಿರತ್ತೆ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬಟ್ಟೆ ಸರಿ ಹೋಯ್ತಂತೆ. ವಿಜೇಂದ್ರರು ಮತ್ತೆ ನಡ್ಗಕ್ ಶುರು ಮಾಡಿದ್ರಂತೆ. ಎಂಥೆಂಥ ಮಹಾತ್ಮರು ಇರ್ತಾರ ಅವರೆಲ್ಲ. ಅದೇ ರೀತಿ ವಾದಿರಾಜರು ಕೂಡ ಒಂದ್ ಕಡೆ ಅವ್ರ ದಂಡ ನಡ್ಗಕ್ ಶುರು ಮಾಡ್ತಂತೆ. ಅಂದ್ರೆ ಜ್ವರನ ದಂಡಕ್ ಪಾಸ್ ಮಾಡ್ತಾರ ಅವರು, ದಂಡ ನಡ್ಗಕ್ ಶುರು ಮಾಡುತ್ತೆ. ಆ ರೀತಿ ನಮಗ್ ಬರುತ್ತಾ ನಮ್ ಜ್ವರ ನಾವು ಬಟ್ಟೆ ಕೊಡೋದು, ದಂಡಕ್ ಕೊಡೋದು? ಕೇಳಬೇಕಷ್ಟೇ. ಇವ್ರದೆಲ್ಲ ಕೇಳಿದಾಗ ಹೌದು, ಎಷ್ಟು ಚಿಕ್ಕವರು ನಾವು, ನಮ್ಗೇನು ಯೋಗ್ಯತೆ ಇಲ್ಲ, ಸ್ಟಿಲ್ ಎಷ್ಟು ದೂರ ಇದೆ ನಾವು ಸಾಗುವಂತ ದಾರಿ, ಬಿಲ್ಟಪ್ ಕೊಟ್ಕೊಂಡಿರ್ತೀವಿ.
ಅಸಹ್ಯ ಆಗ್ಬಿಡುತ್ತೆ ನಮ್ಮ ಮೇಲೆ ನಮಗೆ. ನಾವು ಎಲ್ಲಿ ನಿಂತಿದ್ದೀವಿ, ಏನು ಮಾಡ್ಬೇಕಾಗಾದ್ರೆ, ಇನ್ನ ಎಷ್ಟು ಕಲಿಯೋದಿದೆ. ಇಷ್ಟೆಲ್ಲ ಮಹಾತ್ಮರ ಲೆವೆಲ್ಗಂತೂ ನಾವು ಹೋಗೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಲೆವೆಲಲ್ಲೇ ನಾವೇನೂ ಕಲ್ತಿಲ್ವೇ, ಇರೋ 2 ಸ್ತೋತ್ರಗಳು ಬಾಯಿಗೆ ಬರ್ತಾ ಇಲ್ವೇ ಅಂತ ತುಂಬಾ ದುಃಖ ಪಡಬೇಕು. ಇದು ಆಕ್ಚುಲಿ ಇವ್ರದೆಲ್ಲ ಕೇಳಿದಾಗ ದುಃಖ ಬಿಟ್ರೆ ಇನ್ನೇನು ಆಗ್ಬಾರ್ದು ನಮಗೆ. ಛೇ, ಏನಪ್ಪ ನನ್ನ ಜೀವನ ಪೂರ್ತಿ ಹೆಂಗೆ ಮಾಡಲ್ಲಯ್ಯ ಕೃಷ್ಣ, ಹೋಗುತ್ತಿದೆ ವ್ಯರ್ಥ, ಆಯುಸ್ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲಪ್ಪ, ಏನು ಸಾಧಿಸಿಲ್ವಲ್ಲ ಇನ್ನ ನಾನು ಅಂತ ನೀರು ಬರಬೇಕು ಕಣ್ಣಲ್ಲಿ. ಅದಕ್ಕೇನೆ ಇವ್ರು ಹೇಳ್ತಾರೆ ನೋಡು, ಪಂಡ್ರಾಪುರಕ್ಕೆ ತುಂಬಾ ದೂರ ಹೋಗ್ಬೇಕು ನೀನು, ಅಷ್ಟು ದೂರ ಹೋಗೋ ತನಕ ನಿನಗೆ ಸಾಧ್ಯ ಇಲ್ಲ, ಇನ್ನ ಪ್ರಾರಬ್ಧ ಉಳ್ಕೊಂಡಿದೆ, ಹೆದರ್ಕೋಬೇಡ ನೀನು, ನಾನ್ ಪಡ್ಕೊಂಡಿದ್ದೀನಿ ಇವತ್ತಿಂದ ನಿನಗೆ ನಿಂದು ಹೊಟ್ಟೆ ನೋವನ್ನ ಅಂತ ಹೇಳ್ತಾರೆ. ಆದ್ರೆ ಹೆದರ್ಕೋಬೇಡ ಶ್ರೀನಿವಾಸ, ನನ್ನ ಗುರುಗಳ ಕೃಪೆಯಿಂದ ಅದು ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದೆ ಅದ್ರದ್ದೆಲ್ಲ, ಇನ್ನು ಸ್ವಲ್ಪ ಮಾತ್ರ ಇದೆ, ಕಾಲ ಬಂದಾಗ ಅದು ಹೋಗ್ಬಿಡುತ್ತೆ ಅಂತ ಹೇಳ್ದಂಗ ಶ್ರೀನಿವಾಸಾಚಾರ್ಯರು ಕಣ್ಣಲ್ಲಿ ನೀರು ಇದ್ ಮಾಡ್ತಾರಂತೆ. ಗುರುಗಳು ಇವ್ರಿಗೋಸ್ಕರ ನೋಡಿ ಹೊಟ್ಟೆ ನೋವು ತಗೊಂಡಿದ್ದಾರೆ. ಗೋಪಾಲದಾಸರು ತಲೆ ಮೇಲೆ ಕೈ ಇಟ್ಟು, ಯೋಚನೆ ಮಾಡಬೇಡ, ಎಲ್ಲ ಶ್ರೀಹರಿ ಚಿತ್ತ, ಶುಭ ಆಗ್ಲಿ, ನೀನು ಹೋಗು ಅಂತ ಹೇಳ್ತಾರೆ. ಶಿಷ್ಯರು ಹೋದ್ಮೇಲೆ ಗೋಪಾಲದಾಸರು ತಮ್ಮಂದ್ರಿಗೆ ಹೇಳ್ತಾರೆ, ಈ ಆಚಾರ್ಯರು ಅಂದ್ರೆ ಶ್ರೀನಿವಾಸ ಆಚಾರ್ಯರು ಪಂಡ್ರಾಪುರಕ್ಕೆ ಹೋದಾಗ ನದಿಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಚಂದ್ರಭಾಗ ನದಿಯಲ್ಲಿ, ಆಗ ಒಂದು ಶಿಲೆ ತೇಲ್ಕೊಂಬರತ್ತೆ. ಕಲ್ಲು ತೇಲುತ್ತಾ ಎಲ್ಲಾದ್ರೂ, ಕಲ್ಲು ಮುಳುಗುತ್ತೆ, ತೇಲಲ್ಲ. ಆ ಕಲ್ಲು ತೇಲ್ಕೊಂಡ್ ಬಂದು ಇವ್ರ ತಲೆಗೆ ತಗಲುತ್ತೆ. ಅದ್ರಲ್ಲಿ ನೋಡಿದಾಗ ಜಗನ್ನಾಥ ವಿಠಲ ಅಂತ ಬರ್ದಿರುತ್ತೆ. ಇವ್ರ ಅಂಕಿತ ನಾಮ ಜಗನ್ನಾಥ ವಿಠಲ. ಪಂಡ್ರಾಪುರದ ಪಾಂಡ್ರಂಗನೇ ಆ ರೀತಿ ಕಲ್ಲಲ್ಲಿ ಕೊಡ್ಸಿರ್ತಾನೆ. ಅದಕ್ಕೆ ಗೋಪಾಲದಾಸರು ಕೊಡಲ್ಲ ಅಂಕಿತ, ಅಂಕಿತ ಕೊಡೋದು ವಿಠಲ, ಜಗನ್ನಾಥ ವಿಠಲ ಅಂತ. ಆ ಕಲ್ಲು ತೇಲ್ಕೊಂಬಂದು ಇವ್ರು ಎದ್ದೊಳ್ತಾರೆ ಸ್ನಾನ ಮಾಡಬೇಕಾದ್ರೆ, ಇವ್ರ ತಲೆಗೆ ತಗಲುತ್ತೆ. ನೋಡ್ತಾರೆ ಏನದು ಅಂತ ಹೇಳಿ, ಆಗ ಅದು ಇದಾಗಿರುತ್ತೆ, ಏನು ಜಗನ್ನಾಥ ವಿಠಲ ಅಂತ ಇರುತ್ತೆ, ಅಂಕಿತ ಸಿಕ್ಕತ್ತೆ. ಆ ಅಂಕಿತದಿಂದ ಇವರು ಲೋಕವಿಖ್ಯಾತರು ಜಗನ್ನಾಥ ದಾಸರು. ಅವತ್ತಿಂದ ಇವ್ರ ಹೆಸರು ಜಗನ್ನಾಥ ದಾಸ. ಭಕ್ತಿಯಿಂದ ಯಾರೆಲ್ಲ ನೆನೆಸ್ತೀವೋ ಜಗನ್ನಾಥ ದಾಸರನ್ನ, ಉದ್ಧಾರ ಮಾಡ್ಬಿಡ್ತಾರೆ ನಮ್ಮನ್ನ ಅಂತವ್ರು ಜಗನ್ನಾಥ ದಾಸರು. 1-2 ದಿನ ತಿರುಪ್ತಿಲೇ ಇರ್ತಾರೆ. ಒಂದಿನ ರಾತ್ರಿ ಮಲ್ಗಿದ್ದಾಗ ಇದ್ದಕ್ಕಿದ್ದಂಗೆನೆ ತಮ್ಮಂದ್ರನ್ನ ಏಳಿಸ್ತಾರಂತೆ ಗೋಪಾಲದಾಸರು. ಸೀನು ಎದೋಳು, ನಮ್ ಗುರುಗಳು ಚಿಕ್ಕಲಪರ್ವಿನ ಶಾಶ್ವತವಾಗಿ ಬಿಟ್ಟು ಚಿಪ್ಗಿರಿಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ದಾರಿ ಮಧ್ಯ ಆದುವಾನಿಗೆ ಅವ್ರು ಬಂದೇ ಬರ್ತಾರೆ. ಯಾಕಂದ್ರೆ ಆದೋನಿಲಿ ಯಾರಿದ್ದಾರೆ, ದಿವಾನ್ ತಿಮ್ಮಣ್ಣಯ್ಯ ಇದ್ದಾನೆ, ಶಿಷ್ಯ, ವಿಜಯದಾಸರ ಶಿಷ್ಯ. ಅವನಿಗೆ ಅಪಮೃತ್ಯು ಬಂದಿದೆ, ಅವ್ರ ಆರೋಗ್ಯ ಈಗಾಗ್ಲೇ ಹೊಟ್ಟೋಗ್ಬಿಟ್ಟಿದೆ, ಹದಗೆಟ್ಬಿಟ್ಟಿದೆ. ಅವ್ರನ್ನ ಕಾಪಾಡೋದಕ್ಕೆ ಗುರುಗಳಿಗೆ ಮಾತ್ರ ಸಾಧ್ಯ, ಯಾಕಂದ್ರೆ ಗುರುಗಳೇ ಅಪಮೃತ್ಯುನ ಇದ್ ಮಾಡೋದು. ಇಟ್ ಇಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಗೋಪಾಲದಾಸರು. ಆದ್ರೆ ಗುರುಗಳು ಅಲ್ಲಿಗೆ ಬರೋದು ಸ್ವಲ್ಪ ತಡ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಇವಾಗ್ಲೇ ಆದೋನಿಗೆ ಹೋಗ್ಬಿಡೋಣ, ಇಲ್ಲಿ ಗುರುಗಳು ಬರೋ ತನಕ ತಿಮ್ಮಣ್ಣಯ್ಯವ್ರ ಮನೆಯಲ್ಲಿ ಭಜನೆ ಮಾಡ್ಬೇಕು. ಭಜನೆಯಿಂದ ಅವ್ರು ಸ್ವಲ್ಪ ಚೇತರಿಸ್ಕೋತಾರೆ. ಅಷ್ಟರಲ್ಲಿ ಗುರುಗಳು ಬರ್ತಾರೆ, ತಿಮ್ಮಣ್ಣಯ್ಯವ್ರನ್ನ ಉಳಿಸ್ಕೊಂಡ್ಬಿಡ್ತಾರೆ. ಆಯುಸ್ ಮುಗ್ದಿರೋದ್ರಿಂದ ನನ್ನ ಶಿಷ್ಯನ್ನೇ ಉಳಿಸಿರೋ ಅವರಿಗೆ ಈಗ ಶಿಷ್ಯ ಆಯುಸ್ಸೇ ಮುಗ್ದೋಗಿತ್ತಲ್ವಾ ಜಗನ್ನಾಥ ದಾಸರಿಗೆ, ಅಂಥವ್ರನ್ನೇ ಉಳಿಸಿದ್ದಾರೆ ಅಂದ್ರೆ ಇನ್ ಬಂದಿರೋ ಅಪಮೃತ್ಯು ಯೋಗ ಅದು ಗೊತ್ತಿಲ್ದಂಗೆ ಏನಾಗಿರಲ್ಲ. ಆದ್ರೆ ತಿಮ್ಮಣ್ಣಯ್ಯವ್ರನ್ನ ಉಳಿಸಿರೋ ಕೀರ್ತಿ ಗೋಪಾಲದಾಸರಿಗೆ ಬರ್ಬೇಕಲ್ಲ. ಅದಕ್ಕೋಸ್ಕರ ಅವರು ಏನಾದ್ರೂ ಉದ್ದೇಶ ಇರ್ಲಿ, ಬಾಪ ಮೊದ್ಲು ಹೋಗೋಣ, ಬಾ ಇವತ್ತೇ ಆದೋನಿಗೆ ಹೋಗೋಣ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ರಾತ್ರೋ ರಾತ್ರಿ ತಿರುಪ್ತಿ ಬಿಟ್ಬಿಟ್ಟು ಆದೋನಿಗೆ ಬರೋದಿಕ್ಕೆ ಹೋಗ್ತಾರೆ. ಎಲ್ರು ಏನ್ ಮಾಡ್ತಾರೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ವರಾಹ ಸ್ವಾಮಿ ದರ್ಶನ ಮಾಡಿ, ಶ್ರೀನಿವಾಸನ ದರ್ಶನ ಪಡ್ಕೊಂಡು ಆದೋನಿಗೆ ಪ್ರಯಾಣವನ್ನ ಮಾಡ್ತಾರೆ. ಆದೋನಿಗೆ ಪ್ರಯಾಣ ಮಾಡಿದಾಗ ಆದೋನಿಗೆ ಇವ್ರು ಹೋಗ್ತಾರೆ. ಆದೋನಿಗೆ ಹೋದಾಗ ಇವ್ರಿಗೆ ಏನ್ ಕಾಣಿಸ್ತು ಅನ್ನುವಂಥದ್ದನ್ನ ಸೋಮವಾರದ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.